ಇದೇ ಅಲ್ವಾ ಕರ್ಮ ಬೆನ್ನತ್ತುತ್ತೆ ಅನ್ನೋದು ಇದಕ್ಕೆ. ಎಚ್ ಸಿ ಮಹದೇವಪ್ಪ ಮಾಡಬಾರದನ್ನು ಮಾಡಿದ್ದಕ್ಕೆ ಈಗ ತಕ್ಕ ಪ್ರತಿಫಲವನ್ನು ಅನುಭವಿಸ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪ ಅಕ್ಷರಶಃ ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗ್ತಾ ಇದ್ದಾರೆ. ಕಿಕ್ಔಟ್ ಆಗಿಲ್ಲ ಅಂದರೆ ಅವ್ರಿಗೆ 2028 ಚುನಾವಣೆ ಟಿಕೆಟ್ ಕೂಡ ಸಿಗಲ್ಲ. ಮುಂದೆ ಇವರ ಮಗ ಸುನಿಲ್ ಬೋಸ್ ಕಾಂಗ್ರೆಸ್ನಲ್ಲಿ ಒಂದು ಯುವ ನಾಯಕರಾಗಿದ್ದಾರೆ. ಅವರೂ ಹಲವು ಅವಾಂತರಗಳಿದ್ದಾವೆ. ಮೈಸೂರು ಚಾಮುಂಡಿ ದೇವಸ್ಥಾನದಲ್ಲಿ ಯಾವುದೋ ಅಧಿಕಾರಿಗೆ ಸಿಂಧೂರ ಹಚ್ತಾರೆ. ಬೇರೆ ಬೇರೆ ಅವರು ನೂರಾರಿದ್ದಾವೆ ವಿಚಾರಗಳು. ಆದರೆ ತಾನೊಬ್ಬ ಸಾಚಾ ರಾಜಕಾರಣಿಯ ಮಗ, ತಾನೂ ಸಾಚಾ ಅಂತ ಹೇಳ್ಕೊಂಡು ಓಡಾಡುವಂಥ ಸುನಿಲ್ ಬೋಸ್ ಇಂಥ ಬ್ರೋಕರ್ ಲಕ್ಷ್ಮೀನಾರಾಯಣಗಳನ್ನು ಸಂಬಂಧಿಕರನ್ನ ಇಟ್ಕೊಂಡು ಡೀಲ್ ಮಾಡಲಿಕ್ಕೆ ಹೋಗಿರೋದು. ಅವೆಲ್ಲ ವಿಚಾರಗಳು ಆಡಿಯೋ ವಿಡಿಯೋ ಸಮೇತ ಹೈಕಮಾಂಡ್ ಮಟ್ಟಕ್ಕೆ ಹೋಗಿರೋದು, ಹೈಕಮಾಂಡ್ ಗಮನಕ್ಕೆ ಹೋಗಿರೋದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇವರ ಎಲ್ಲ ಕಲ್ಯಾಣಗಳು, ಅಕ್ರಮಗಳು, ಭ್ರಷ್ಟಾಚಾರಗಳು ಗೊತ್ತಾಗ್ತಾ ಇವೆ. ಹಾಗಾಗಿ ಮೊದಲು 13 ಜನ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು, ನೀವೊಂದು ಅರ್ಥ ಮಾಡ್ಕೊಳ್ಳಿ, ಈ ಶರಣ್ ಪ್ರಕಾಶ್ ಪಾಟೀಲ್ ಅಂಥವರೆಲ್ಲ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು, ಮಹದೇವಪ್ಪನ ಹತ್ರನೇ ಬಿಟ್ಕೊಂಡಿರಲಿಲ್ಲ. ಆವಾಗಲೇ ಅರ್ಥ ಆಗಿತ್ತು ಮಹದೇವಪ್ಪನ ಈ ಸರಿ ಸಂಪುಟಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ. ಈಗ ಅಟ್ಲೀಸ್ಟ್ ಸ್ಪೀಕರ್ನಾದರೂ ಮಾಡಿರಿ ಅಂತ ಗೋಗಿರಿತಾ ಇದ್ದಾರೆ ಮಹದೇವಪ್ಪ. ಆದರೆ ಹೈಕಮಾಂಡ್ ಅವ್ರನ್ನ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಕಿವಿ ಮಾತನ್ನು ಹೇಳಿದೆ, ನೀವು ಎಚ್ ಸಿ ಮಹದೇವಪ್ಪನ ದೂರ ಇಡಿ. ಎಚ್ ಸಿ ಮಹದೇವಪ್ಪನಂಥವ್ರು ಇರೋದ್ರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇವರಿಂದ ಪಕ್ಷಕ್ಕೂ ಲಾಭ ಇಲ್ಲ, ನಿಮಗೂ ಲಾಭ ಇಲ್ಲ. ಇವರೆಲ್ಲ ಸ್ವಾರ್ಥಿಗಳು. ಇವರು ಮಾಡಿರೋ ಭ್ರಷ್ಟಾಚಾರದ ದಾಖಲೆಗಳು ಹೈಕಮಾಂಡ್ ಮಟ್ಟದಲ್ಲಿ ಇದೆ, ಹೈಕಮಾಂಡ್ ಬಳಿಯಲ್ಲಿ ಇದೆ. ಹಾಗಾಗಿ ಮಹದೇವಪ್ಪನ ಸಂಪುಟದಿಂದ ಸೇರಿಸ್ಕೊಳ್ಳೋದಷ್ಟೇ ಅಲ್ಲ, ಸಂಪುಟಕ್ಕೆ ಅವ್ರನ್ನ ಕಾಂಗ್ರೆಸ್ನಿಂದಲೇ ದೂರ ಇಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ಹೈಕಮಾಂಡ್ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ. ಸಿದ್ದರಾಮಯ್ಯನವರು ಇಂಥವ್ರನ್ನ ಬೆಳೆಸ್ಬಿಟ್ನಪ್ಪ ನಾನು ಅನ್ನೋ ಥರ. ಒಂದು ಕಡೆ ಜಮೀರ್ ಅಹಮದ್ ಖಾನ್, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, ಈ ಎಚ್ ಸಿ ಮಹದೇವಪ್ಪನಂಥವ್ರು, ಇಂಥವ್ರನ್ನೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯನವರು ಇಷ್ಟು ವರ್ಷ ಆಡಳಿತ ನಡೆಸಿದ್ರಲ್ಲ, ಅವ್ರ ಇಮೇಜನ್ನು ಉಳಿಸ್ಕೊಂಡು ಬಂದ್ರಲ್ಲ ಅನ್ನುವಂಥದ್ದು. ಈ ಎಚ್ ಸಿ ಮಹದೇವಪ್ಪನವರ ಅವಾಂತರಗಳು, ಹಾಗೆ ಎಚ್ ಸಿ ಮಹದೇವಪ್ಪ ಸಂಪುಟಕ್ಕೆ ಯಾಕೆ ಬೇಡ ಅನ್ನೋದನ್ನು ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಹೇಳಿರೋಂಥ ವಿಚಾರಗಳು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಯಾವುದೇ ವ್ಯಕ್ತಿಯ ವಿರುದ್ಧದ ವರದಿಯಲ್ಲ. ಯಾವ ರೀತಿ ಅಧಿಕಾರ ಸಿಕ್ಕಾಗ ಸಮಾಜದ ಕೆಳಸ್ತರದಿಂದ ಬಂದಂಥ ಒಬ್ಬ ನಾಯಕನಾಗಿ ಬೆಳೆದಂಥವ್ರು,